ಬಾಂಗ್ಲಾದೇಶದ ಹಿಂದೂ ಸಮಾಜದ ದೀಪ್ ಚಂದ್ರ ದಾಸ್ ಅವರ ಕ್ರೂರ ಹತ್ಯೆ ಹಾಗೂ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ನಿರಂತರ ಹಿಂಸೆ ಖಂಡಿಸಿ ಶನಿವಾರ ಹಮಾರ ದೇಶ್ ಸಂಘಟನೆ ಸದಸ್ಯರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಭೀತಿಗೊಳಿಸುವ, ಅವರ ಪೂರ್ವಜರ ನೆಲೆಯಿಂದ ಹೊರಹಾಕುವ ಹಾಗೂ ಸಾಂಸ್ಕೃತಿಕ ಧಾರ್ಮಿಕ ಅಸ್ತಿತ್ವವನ್ನ ನಾಶಗೊಳಿಸುವ ಉದ್ದೇಶದೊಂದಿಗೆ ನಡೆಯುತ್ತಿರುವ ವ್ಯವಸ್ಥಿತ ಹಾಗೂ ಸಂಘಟಿತ ಹಿಂಸಾಚಾರದ ಭಾಗವಾಗಿದೆ ಎಂದು ಮನವಿಯಲ್ಲಿ ಆರೋಪಿಸಿದ್ದಾರೆ. ಕಳೆದ ಹಲವು ದಶಕಗಳಿಂದ ಬಾಂಗ್ಲಾದೇಶದ ಹಿಂದೂ ಸಮುದಾಯ ಕೊಲೆ, ಅತ್ಯಾಚಾರ, ಅಪಹರಣೆ, ಬಲವಂತವಾದ ಮತಾಂತರ, ದೇವಸ್ಥಾನಗಳ ಧ್ವಂಸ, ದೇವತೆಗಳ ಅವಮಾನ, ಭೂಮಿ ಕಬಳಿಕೆ ಹಾಗೂ ಸಾಮಾಜಿಕ ಬಹಿಷ್ಕಾರಗಳತ್ತ ದೌರ್ಜನ್ಯಗಳಿಗೆ ಒಳಗಾಗುತ್ತಿದೆ. ಆದರೆ ಹಿಂದೂ ನಾಗರಿಕರ ರಕ್ಷಣೆಯಲ್ಲಿ ಬಾಂಗ್ಲಾದೇಶ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ದೂರಿದ್ದಾರೆ. ನಮಸ್ಕಾರ. ಇವತ್ತು ನಾವು ಬಂದಿರೋದು ಹಮಾರ ದೇಶ್ ಸಂಘಟನೆ ವತಿಯಿಂದ ಕಾರ್ಯಕಾರಿ ಸದಸ್ಯರು. ಬಾಂಗ್ಲಾದೇಶನಲ್ಲಿ ನಮ್ಮ ಹಿಂದೂಗಳ ಮೇಲೆ ಏನು ಅನ್ಯಾಯ ಅತ್ಯಾಚಾರ ಆಗ್ತಾ ಇದೆ, ಹೋದ 2 ವಾರದ ಹಿಂದೆ ದೀಪು ಚಂದ್ರ ದಾಸ್ ಅನ್ನೋವನ್ನ ಕ್ರೂರವಾಗಿ ಹತ್ಯೆ ಮಾಡಲಾಗಿದೆ. ಸೊ ಅದಕ್ಕೋಸ್ಕರ ನಾವು ಶನಿವಾರದಂದು ಸುಮಾರು 350ಕ್ಕಿಂತ ಹೆಚ್ಚು ಜನರದ ಸಿಗ್ನೇಚರ್ಸ್ನ ತಗೊಂಡು ಮಾನ್ಯ ರಾಷ್ಟ್ರಪತಿಯವರಿಗೆ ಆ ಮನವಿಯನ್ನ ಕೊಡ್ತಾ ಇದ್ದೀವಿ. ಇವತ್ತಿನ ದಿವಸ ನಾವು ಇವಾಗ ಕೊಟ್ಟು ಬಂದ್ವಿ. ಸೊ ಅದರಲ್ಲಿ ಏನು ನಮ್ಮದು ರಿಕ್ವೆಸ್ಟ್ ಇದೆ ಅಂತಂದ್ರ, ಅಲ್ಲಿ ಆಗು ಅನ್ಯಾಯ ಅತ್ಯಾಚಾರಗಳ ಮೇಲೆ ನಮಗೆ ಭಾರತ ಸರ್ಕಾರದ ವತಿಯಿಂದ ಯಾವ್ದಾದ್ರೂ ಒಂದು ಕ್ರಮ ತೆಗೆದುಕೊಳ್ಬೇಕು ಅಂತ ನಮ್ದು ಒಂದು ರಿಕ್ವೆಸ್ಟ್ ಇದೆ. ಅದಕ್ಕೋಸ್ಕರ ನಾವು ಮನವಿಯನ್ನ ಅರ್ಪಿಸಲಿಕ್ಕೆ ಬಂದಿದ್ವಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಕೋಕ್ನಿ ಅಂತ. ಮನೋಜ್ ಕೊಲ್ಲಾಪುರೆ ಮತ್ತು ಸಂದೀಪ್ ಬಿಡೆ, ಆಮೇಲೆ ಬಸವರಾಜ್ ಹುಲ್ಮನಿ. ಕೃಷ್ಣ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಬೆಳಗಾವಿ.